ರಾಜ್ಯ ಬಿಜೆಪಿಯನ್ನ ಬಿಎಸ್ವೈ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಬಿಜೆಪಿ ಪಕ್ಷ ಸಿಲುಕಿ ಒದ್ದಾಡ್ತಾ ಇದೆ. ರಾಜ್ಯ ಬಿಜೆಪಿಯನ್ನ ಬಿಎಸ್ವೈ ಕಪಿಮುಷ್ಟಿಯಿಂದ ಬಿಡಿಸಬೇಕು ಅಂತ ಬಿಎಸ್ವೈ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಈಶ್ವರಪ್ಪ. ನನ್ನ ನಿರ್ಧಾರ ಹಿಂಪಡೆಯುವ ಮಾತೇ ಇಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಅದು ನಿಶ್ಚಿತ. ಹಿಂದುತ್ವವಾದಿಗಳಿಗೆ ಮೋಸ ಮಾಡಿದ್ದಾರೆ. ನನ್ನ ನಿರ್ಧಾರ ಹಿಂಪಡೆಯುವ ಮಾತೇ ಇಲ್ಲ ಅಂತ ಈಶ್ವರಪ್ಪ ಹೇಳ್ತಾರೆ. ಇನ್ನು ಸಿಟಿ ರವಿ, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಸೇರಿದ ಹಾಗೆ ಹಿಂದುತ್ವವಾದಿಗಳಿಗೆ ಮೋಸ ಮಾಡಿದ್ದಾರೆ. ಈಶ್ವರಪ್ಪನವರ ಆಕ್ರೋಶ ಇದು. ಸಿಟಿ ರವಿ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಕಟ್ಟರ್ ಹಿಂದುತ್ವವಾದಿ. ನಳಿನ್ ಕುಮಾರ್ ಕಟೀಲು ಸಹ ಹಾಗೆ, ಪ್ರತಾಪ್ ಸಿಂಹವೂ ಹಾಗೆ. ಇವರೆಲ್ಲರೂ ಸೇರಿದ ಹಾಗೆ ಯಾರಿಗೂ ಕೂಡ ನ್ಯಾಯ ಸಿಗುವ ಕೆಲಸ ಆಗಿಲ್ಲ. ಹಿಂದುತ್ವವಾದಿಗಳಿಗೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಅವರ ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. ಮತ್ತು ಎರಡನೇದು, ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು. ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ, ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ. ವರಿಷ್ಠರು ತೊಗೊಂಡದಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವರು ಕೇಳ್ತಾರೆ. ಇವ್ರ ಮೇಲೆ ನಂಬಿದ್ದಾರೆ. ಇವರೊಬ್ಬ ಲಿಂಗಾಯತ್ ನಾಯಕರು. ಹಾಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ BJP ಬರುತ್ತೆ, ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ KJP ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು. ಒಟ್ಟು 6 ಸೀಟು. ಇದು ಯಡಿಯೂರಪ್ಪನವರ ಶಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಕಳೆದ 2-3 ದಿನಗಳಿಂದಲೂ ಕೂಡ ಈಶ್ವರಪ್ಪನವರು ಸಮಾಧಾನ ಆಗುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ದಿನೇ ದಿನೇ ಅವರ ಸಿಟ್ಟು, ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಈಗಾಗಲೇ ನಾಯಕರುಗಳು ಬಂದು ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರು ಮಾತ್ರ ಕನ್ವಿನ್ಸ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಸೊ ಬಂಡಾಯ ಅಂತರೂ ಫಿಕ್ಸ್ ಅನ್ನೋ ಸೂಚನೆಗಳು ಸಿಗ್ತಾ ಇದೆಯಾ? ಖಂಡಿತ, ನಿಶ್ಚಿತವಾಗಿಯೂ ಕೂಡ ವೀಣಾ, ಈಶ್ವರಪ್ಪನವರು ಪದೇ ಪದೇ ಹೇಳ್ತಿದ್ದಾರೆ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂಥೇಳಿ. ಏನಿವತ್ತು ಸಂಧಾನಕಾರರು ಬಂದಿದ್ದರು, ಆರ್ಗ ಜ್ಞಾನೇಂದ್ರ ಅವರು, ರವಿಕುಮಾರ್ ಮತ್ತು DS ಅರುಣ್, ಇವರಿಗೂ ಕೂಡ ನೇರವಾಗಿ ಸ್ಪಷ್ಟವಾದ ನುಡಿಗಳಲ್ಲಿ ಹೇಳಿದ್ದಾರೆ ನಾನು ಬಂಡಾಯ ಸ್ಪರ್ಧೆ ಖಚಿತ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಧಾನದಿಂದ ನನಗೇನೂ ಅಗತ್ಯ ಇಲ್ಲ ಅನ್ನುವುದನ್ನು ಹೇಳಿದ್ದಾರೆ. ಜೊತೆಯಲ್ಲಿ ಅವರು ಕೂಡ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ಯಾಕೆ ಈ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅವರು ನೇರವಾಗಿ ತಿಳಿಸಿದ್ದಾರೆ. ನಾವು ಈ ರೀತಿ ಅಂದರೆ ಒಂದು ಕುಟುಂಬದ ಪಕ್ಷ, BSY ಕುಟುಂಬದ ಹಿಡಿತದಲ್ಲಿ ಈ ಪಕ್ಷ ಇದೆ. BJP ಹೈಕಮಾಂಡು ಯಡಿಯೂರಪ್ಪನವರಿಗೆ ಅವಕಾಶ ಕೊಟ್ಟರೆ ಒಂದಿಷ್ಟು ಸ್ಥಾನಗಳನ್ನು ಗೆದ್ದು ಬಿಡ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಆ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರು ಹಿಂದುತ್ವವಾದಿಗಳಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರಿಗೂ ತಪ್ಪಿಸಿದ್ರು, CT ರವಿಗೂ ತಪ್ಪಿಸಿದ್ರು, ನಳಿನ್ ಕುಮಾರ್ ಕಟೀಲ್ಗೂ ತಪ್ಪಿಸಿದ್ದಾರೆ. ಈ ರೀತಿ ತಪ್ಪಿಸ್ತಾ ಇದ್ದಾರೆ. ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಕ್ಷ ಸಂಘಟನೆಗೆ ಕೊಡ್ಬೋದು ಅನ್ನೋದಾಗಿದ್ದರೆ ಹಿಂದುಳಿದ ವರ್ಗದ ನಾನು ಅಧ್ಯಕ್ಷನಾಗ್ಬೋದಾಗಿತ್ತು. CT ರವಿ ಒಕ್ಕಲಿಗರು ಅವರು ಆಗ್ಬೋದಾಗಿತ್ತು. ಯತ್ನಾಳ್ಗೆ ಲಿಂಗಾಯತರಿಗೆ ಕೊಡಬೇಕಂದ್ರೆ ಯತ್ನಾಳನ್ನು ಮಾಡ್ಬೋದಾಗಿತ್ತು. ಆದರೆ ಇವ್ರಿಗೆ ನಾವ್ಯಾರೂ ಬೇಕಾಗಿಲ್ಲ, ಇವ್ರ ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರಬೇಕು ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ನಾವು ಖಂಡಿತವಾಗೂ ನಾನು ಕಾರ್ಯಕರ್ತರ ಸಭೆಯಲ್ಲಿ, ಹಿತೈಷಿಗಳ ಸಭೆಯಲ್ಲಿ ಏನು ಒಪ್ಪಿಗೆ ಕೊಟ್ಟಿದ್ದೀನಿ ಅದರ ಪ್ರಕಾರ ಘೋಷಣೆ ಮಾಡಿದ್ದೀನಿ, ನಾನು ಖಂಡಿತವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ರಾಜೇಶ್, ಈಗ ಈಶ್ವರಪ್ಪನವರ ಕೋಪ ಇರುವಂಥದ್ದು ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ಮೇಲೆ. ಮತ್ತೊಂದು ಅವಧಿಗೆ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಈಶ್ವರಪ್ಪ. ನಾಳೆ ಪ್ರಧಾನಿ ಮೋದಿಯವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವ್ರು ಬರ್ತಾರಾ, ಗೈರಾಗ್ತಾರಾ? ಏನು ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಖಂಡಿತವಾಗಿ ಈಶ್ವರಪ್ಪನವ್ರು ಗೈರಾಗುವ ಎಲ್ಲ ಮುನ್ಸೂಚನೆಯನ್ನು ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನನ್ನ ಬಂಡಾಯ ಸ್ಪರ್ಧೆ ಗ್ಯಾರಂಟಿ ಆಗಿದೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ತಮ್ಮ ಬಂಡಾಯ ಸ್ಪರ್ಧೆಯನ್ನು ಮಾಡೇ ಮಾಡ್ತಾರೆ. ಹಾಗೆ ನಾಳೆ ಕಾರ್ಯಕ್ರಮಕ್ಕೆ
ಖಂಡಿತವಾಗೂ ಅವ್ರು ಹೋಗೋದಿಲ್ಲ. ಅವ್ರನ್ನ ಮನವೊಲಿಸಲಿಕ್ಕೆ ಬೇಕು ಅಂತ ಹೇಳಿದರೆ ಬಿ ಜೆ ಪಿ ಹೈಕಮಾಂಡ್ನ ನೇರವಾದ ಹೈಕಮಾಂಡ್ ವರಿಷ್ಠರೇ ಬಂದರೆ ಖಂಡಿತವಾಗೂ ಮನವೊಲಿಸುವ ಸಾಧ್ಯತೆಗಳಿದೆ. ಯಾಕಂದರೆ ಅವ್ರಿಗೆ ಇಲ್ಲಿರ್ತಕ್ಕಂತಹ ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸಗಳನ್ನು ಎಲ್ಲವನ್ನು ಕೂಡ ಅವ್ರು ಹೇಳಬೇಕಾಗಿದೆ. ಅದನ್ನು ಹೊರತುಪಡಿಸಿದರೆ ಈಗ ಆಗ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಏನು ಮಾಹಿತಿಗಳನ್ನು ಅವ್ರು ಕೊಡಬೇಕಾಗಿದೆ, ಹಂಚ್ಕೊಳ್ಬೇಕಾಗಿದೆ. ಇವರು ಡೆಲ್ಲಿಗೆ ಹೋದರೆ ಖಂಡಿತವಾಗಿ ಆ ಚಾನ್ಸ್ ಇಲ್ಲ ಅನ್ನೋದನ್ನು ಈಶ್ವರಪ್ಪನವ್ರು ಮನಗಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಇಲ್ಲಿ ನೇರವಾಗಿ ಮಾತನಾಡಬೇಕು ಅನ್ನೋದಾದರೆ ನನ್ನ ಹತ್ರನೇ ಅವ್ರು ಮಾತಾಡಲಿ ಅನ್ನೋ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ. ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಕೂಡ ಇವ್ರನ್ನ ಮನವೊಲಿಸಬೇಕು ಅಂತ ಹೇಳಿದರೆ ಖಂಡಿತವಾಗಿ ಇವರು ಬಂಡಾಯ ಸ್ಪರ್ಧೆ ಮಾಡಿದ ನಂತರದಲ್ಲಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗೇನಿದೆ ರಾಜ್ಯ ನಾಯಕರು ಇವರು ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇವ್ಯಾವುದೂ ಕೂಡ ಸಂಧಾನಗಳು ನಡೆಯೋದಿಲ್ಲ, ಇವೆಲ್ಲವೂ ಕೂಡ ವಿಫಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ ಖಚಿತ. ಎಸ್ ರಾಜೇಶ್, ಇದರ ಜೊತೆಗೆ ಈಗ ಈಶ್ವರಪ್ಪನವರು ರಾಜ್ಯ ನಾಯಕರು ಹೇಳುವಂತಹ ಮಾತಿಗೆ ಓಗೊಡಲ್ಲ, ಹೈಕಮಾಂಡ್ ನಾಯಕರೇ ಬಂದು ಮನವೊಲಿಸಬೇಕು ಅನ್ನುವಂಥದ್ದು ಒಂದು. ಮತ್ತೊಂದು, ಈಗ ಅವರ ಮಗನಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರಂತೆ ಹೈಕಮಾಂಡ್, MLC ಮಾಡ್ತಾರಂತೆ, ಎಲ್ಲ ಮಾತುಗಳನ್ನು ಆಶ್ವಾಸನೆಗಳನ್ನು ಕೊಡ್ತಾ ಇದ್ರೂ ಕೂಡ ಈಶ್ವರಪ್ಪನವ್ರು ಯಾಕೆ ಸಮಾಧಾನ ಆಗ್ತಾ ಇಲ್ಲ? ಅವ್ರಿಗೆ ನಂಬಿಕೆ ಇಲ್ವಾ? ಖಂಡಿತ ಅವ್ರಿಗೆ ಯಾವುದೇ ಸ್ಥಾನಮಾನಗಳನ್ನು ಕೊಡೋದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದರೆ ಈಗಾಗಲೇ ಅವರು ಕಳೆದ ವಿಧಾನಸಭೆಯಲ್ಲಿ MLA ಟಿಕೆಟ್ಗಳನ್ನು ಕಳ್ಕೊಂಡಿದ್ದಾರೆ. ಮಗನಿಗೂ ಟಿಕೆಟ್ ಕೇಳಿದ್ರು, ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ MP ಸ್ಥಾನವನ್ನು ಕೇಳಿದರು, ಟಿಕೆಟ್ ಅದು ಕೂಡ ಸಿಕ್ಕಿಲ್ಲ. ಹೀಗಾಗಿ ಪದೇ ಪದೇ MLA ಮತ್ತು MP ಸ್ಥಾನದ ಟಿಕೆಟ್ಗಳನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಅವರು ಮಗನನ್ನು MLC ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಒಪ್ಲಿಕ್ಕೆ ಅವ್ರು ಸಿದ್ಧರಿಲ್ಲ. ಹಾಗಾಗಿ ನನ್ನನ್ನು ಯಾವುದೇ ಕಾರಣಕ್ಕೂ ಈ ರೀತಿಯ MLA MP ಮತ್ತು MLC ಸ್ಥಾನಗಳನ್ನು ಆಸೆಯನ್ನು ತೋರಿಸೋ ಅಗತ್ಯ ಇಲ್ಲ, ನಾನು ನೀವನ್ನೆಲ್ಲವನ್ನು ನೋಡಿದ್ದೀನಿ, ನಿಮ್ಮ ಯಾವುದೇ ಸ್ಥಾನಮಾನಗಳು ನನಗೆ ಬೇಡ ಅನ್ನೋ ಮಾತನ್ನು ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಬಿಜೆಪಿ ನಾಯಕರ ಮನವೊಲಿಕೆಗೂ ಬಗ್ಗದ ಈಶ್ವರಪ್ಪ, ಬಂದ ದಾರಿಗೆ ಸುಂಕವಿಲ್ಲದಂತೆ ಸಂಧಾನಕಾರರು ತೆರಳಿದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ಬಿಜೆಪಿ ನಾಯಕರು ಬಂದಿದ್ರು. ಈಶ್ವರಪ್ಪ, ನಮ್ಮ ಕಾರ್ಯಕರ್ತರು ಪಕ್ಷ ಕಟ್ಟಿ ಬೆಳೆಸಿದವರು, ಅವರ ಜೊತೆ ಮಾತಾಡಿದ್ದೇವೆ, ಎಲ್ಲ ಸರಿ ಹೋಗುತ್ತೆ ಅಂತ MLC ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನ ನಡೆಸಿದ್ರು, ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಆದರೆ ಅದು ಫಲ ನೀಡಿಲ್ಲ. ಅದಾದ ನಂತರ ಈಗ ಯಡಿಯೂರಪ್ಪನವರ ನಿವಾಸಕ್ಕೆ ಹೋದ್ರು ನಾಯಕರು. ಈಶ್ವರಪ್ಪ ಜೊತೆ ಮಾತುಕತೆಯ ಬಳಿಕ MLC ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಈಶ್ವರಪ್ಪ ನಮ್ಮ ಪಕ್ಷದ ಕಾರ್ಯಕರ್ತರು, ಅವರ ಜೊತೆಗೆ ಮಾತನಾಡಿದ್ದೀವಿ ಅಂತ ಹೇಳ್ತಾರೆ. ಕಾರ್ಯಕರ್ತರ ಸಭೆಯ ಬಳಿಕ ಚುನಾವಣೆ ಸ್ಪರ್ಧೆಯ ಘೋಷಣೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿಕೆ. ಘೋಷಣೆ ಬಳಿಕ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ವಾಪಸ್ ಪಡೆಯಲ್ಲ. ಕಾರ್ಯಕರ್ತರ ಸಭೆ, ಆ ಸಭೆಯ ಬಳಿಕ ಚುನಾವಣೆ ಸ್ಪರ್ಧೆಯ ಘೋಷಣೆಯನ್ನ ಮಾಡ್ತೀನಿ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿದ್ದಾರೆ. ಘೋಷಣೆ ಆದ ಬಳಿಕ ಯಾವುದೇ ಕಾರಣಕ್ಕೂ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ
ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಸಭೆ ಇದೆ, ಆ ಸಭೆಯಲ್ಲಿ ಚುನಾವಣೆ ಸ್ಪರ್ಧೆಯ ಬಗ್ಗೆ ನಿರ್ಧಾರ ಆಗತ್ತೆ. ಅದಾದ ನಂತರ ಘೋಷಣೆ ಮಾಡ್ತೀನಿ. ದೇಶಗಳು ಕಾರ್ಯಕರ್ತರು ಸಭೆ ಸೇರಿ ಈ ಒಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ನಿಲ್ತೇನೆ. ಈಗ ಆ ದಿಕ್ಕಲ್ಲಿ ಮಾನ್ಯ ಯಡಿಯೂರಪ್ಪನವರು, ಅವ್ರ ಮಗ ವಿಜೇಂದ್ರರವರು, ರಾಜ್ಯ ಅಧ್ಯಕ್ಷರು BJP ಅವರೆಲ್ಲರೂ ಕೂಡ ಮೊನ್ನೆ ನಮ್ಮ ಸಭೆ ಆದ ತಕ್ಷಣ ಸೇರಿ ನನ್ನ ಮನವೊಲಿಸೋಕ್ಕೆ ಜ್ಞಾನೇಂದ್ರ ಅವ್ರನ್ನ ಕಳಿಸ್ತೀವಿ ಅನ್ನೋಂಥ ಪತ್ರಿಕೆ TVಯಲ್ಲಿ ನಾನು ನೋಡಿದೆ. ಇವತ್ತು ನಮ್ಮ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು, ಮಾಜಿ ಗೃಹ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವರು, ಹಿಂದಿನ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು, ಈಗಿನ BJP ರಾಜ್ಯ ಕಾರ್ಯದರ್ಶಿ MLC ಶ್ರೀಯುತ ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರು ಎಲ್ಲ ಬಂದಿದ್ದರು. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶ ಅವ್ರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. CT ರವಿ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ವಿವರಕ್ಕೆ ಹೋಗಲ್ಲ. ತುಂಬ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.